ಇದು ನಮ್ಮ ಇರಾಸ್ಮಸ್ ಒಂದು ಪ್ರಾಜೆಕ್ಟ್ ಇದೆ. ಯುರೋಪಿಯನ್ ಯೂನಿಯನ್ನಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತ ಒಂದು ಯೂನಿಯನ್ನದು ಫಂಡಿಂಗ್ ಏಜೆನ್ಸಿ. ಅವರು ಈ ಜಾಯಿಂಟ್ ಪ್ರಾಜೆಕ್ಟ್ಸು, ಜಾಯಿಂಟ್ ಕೊಲಾಬ್ರೇಟಿವ್ ವರ್ಕ್ಸ್ ಅದ್ರ ಬಗ್ಗೆ ಎಲ್ಲ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೆಲೆಕ್ಟ್ ಮಾಡಿ ಒಂದು ಜಾಯಿಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಬೇನಿಯಾ ಯೂನಿವರ್ಸಿಟಿ, ಲೋಗೋಸ್ ಯೂನಿವರ್ಸಿಟಿ ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟು ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಸೇಕ್ರೆಡ್ ಗ್ರೋತ್ ಥ್ರೂ ಟೂರಿಸಮ್ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇಡೀ ಭಾರತದಲ್ಲಿ 2 ಯೂನಿವರ್ಸಿಟಿಗಳು ಸೆಲೆಕ್ಟ್ ಆಗಿದೆ. ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮತ್ತೊಂದು ಕರ್ನಾಟಕ ವಿಶ್ವವಿದ್ಯಾಲಯ. 48,000 ಯೂರೋಸ್ ಅಂದರೆ ಸುಮಾರು ಒಂದು 40 ಲಕ್ಷ 50 ಲಕ್ಷದ ಪ್ರಾಜೆಕ್ಟ್ ಇದೆ, 3 ವರ್ಷದ್ದು ಕಾಲದ್ದು. ಅದರಲ್ಲಿ ಈ ರಿಲಿಜಿಯಸ್ ಟೂರಿಸಮನ್ನು ಹೇಗೆ ಡೆವಲಪ್ ಮಾಡ್ಬೋದು, ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಅನ್ನೋದನ್ನು ರಿಸರ್ಚಲ್ಲಿ ಹುಡುಕಬೇಕಾಗ್ತದೆ. ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಅದನ್ನು ಮಾಡಿದ್ದಾರೆ. ಸೊ ಆ ಪ್ರಾಜೆಕ್ಟ್ ಬಗ್ಗೆ ಇದು ಪತ್ರಿಕಾಗೋಷ್ಠಿ ಇರೋದು.